ಪ್ರಶ್ನೆ ಹಾಕಿದ್ರು, ಅಣ್ಣ ನಿಮ್ಮ ಓನರು ಡೀಸೆಲ್ ಎಷ್ಟು ಕಿಲೋಮೀಟರ್ ನೋಡಿ ಲೆಕ್ಕ ಮಾಡಿ ಡೀಸೆಲ್ ಹಾಕ್ತಾರಾ, ಹೆಂಗೆ ಏನು ಅಂತ. ಆಮೇಲೆ ಪೊಲೀಸ್ನವ್ರಿಗೆ 50-100 ರೂಪಾಯಿ ಹಂಗೈತೆ. ಟೀ ಕುಡಿಯೋಕ್ಕೂ ಟೈಮ್ ಇಲ್ಲ. ಆ ಕಡೆ ಮಿರರ್ ತಿರುಗಿಸ್ಬಿಟ್ಟ ನೋಡಿ, ಬಿಡ್ದಂಗೆ ಆ ಮಿರರ್ ಮೇಲೆ ಕೂತ್ಕೊಂಡು ಕಾಲಾಗಿ ತುಳಿದು ನೋಡ ತುಳಿತಾ ಕುಂತ್ಬಿಟ್ಟಾನೆ. ಇಲ್ಲಿ ನೋಡಿ ಇವೆಲ್ಲ ಗುಡ್ಡ ಕುಸ್ತಿರೋದು, ಯಾವಾಗ ಬೇಕಾದ್ರೂ ಕುಸಿಬೋದು ಇವೆಲ್ಲ. ಇಂದ ತಗೊಂಡು ಕಟ್ ಮಾಡಿದ್ದಾನೆ ನಾನು ಮಾಡಿರೋನು ಪುಣ್ಯಾತ್ಮ. ಇಷ್ಟು ಕ್ಲಿಯರ್ ಆಗಿ ಕಂಬಗಳು ಟಾಪ್ ನೋಡಿ. ನಮ್ಮ ಡ್ರೈವರ್ಗಳು ವನವಾಸ ಇವೆಲ್ಲ ಮಾಡಬೇಕು ಮಳೆಗಾಲದಲ್ಲಿ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲಿದ್ದೀನಪ್ಪ ಅಂದ್ರೆ ಮಾಮೂಲಿ ನಮ್ಮ ಹೊಸಪೇಟೆ HRG ಫ್ಯಾಕ್ಟ್ರಿಲಿದ್ದೀನಿ. ನೈಟ್ 2 ಗಂಟೆಗೆ ಬಂದು ಮಲಿಕೊಂಡೆ. ಬೆಳಗ್ಗೆನೆ ಎದ್ದು ನಮ್ಮ ನಾಷ್ಟಕ್ಕೆ ಚಿತ್ರಾನ್ನದ ವ್ಯವಸ್ಥೆ ಮಾಡ್ತಾಯಿದ್ವಿ. ಯಾಕಂದರೆ ಒಳಗಡೆ ಸ್ಟವ್, ನೀರಿನ ಕ್ಯಾನು, ಖಾಲಿ ಬಕೆಟು ಏನಿದ್ರು ಬಿಡಲ್ಲ. 2 ಲೀಟ್ರ್ ನೀರಿನ ಬಾಟ್ಲಿ ಇದ್ರೆ ಮಾತ್ರ ಬಿಡ್ತಾರೆ. ಅದಕ್ಕಿಂತ ಮೇಲೆ ಏನೇ ಖಾಲಿ ಬಕೆಟ್ ಇದ್ರೂ ಸಹ ಬಿಡಲ್ಲ. ಸ್ಟವ್ ಎಲ್ಲ ತೆಗೆಸ್ತಾರೆ. ಒಂದು ಗಾಡಿಗಳು ಬೇರೆ ಸಿಕ್ಕಾಪಟ್ಟೆ ಗಾಡಿ ಇದೆ, ಹಾಗಾಗಿ ಇಲ್ಲೇ ಆಚೆನೆ ಅಡುಗೆ ಮಾಡ್ಕೊಳ್ಳೋಣ ಅಂತೇಳಿ ಚಿತ್ರಾನ್ನ ಮಾಡ್ಕೋತಾ ಇದ್ದೀನಿ. ನಮ್ಮ ಬೆಳಗಿನೇ ಚಿತ್ರವಾದ ಚಿತ್ರಾನ್ನ ಮಾಡ್ಕೊಂಡು ಒಳಗೆ ಹೋಗೋಣ ಅಂತ ಪ್ಲ್ಯಾನ್. ನಮ್ಮ ಚಿತ್ರಾನ್ನ ನೋಡ್ರಿ ಬೇಯ್ತೈತೆ. ನೋಡಿದ್ರ ಗಾಡಿಗಳು ನೋಡಿ, ಇಲ್ಲೆಲ್ಲ ಎಷ್ಟು ಗಾಡಿಗಳಿದಾವೆ ನೋಡಿ. ಚಿತ್ರಾನ್ನ ಮಾಡ್ಕೊಂಡು ತಿನ್ಕೊಂಡು ಮಾಡ್ಕೊಳ್ಳೋದಷ್ಟೇ, ತಿನ್ನೋದು ಪನ್ನೋದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಟೈಮ್ ಸಿಕ್ಕಿದಾಗ. ಸದ್ಯಕ್ಕೆ ಚಿತ್ರಾನ್ನಕ್ಕೆ ಉಪ್ಪು ಹಾಕೋಣ. ಗಾಡಿಗಳು ನಂದು 6ನೇ ಗಾಡಿ ಇದೆ ಇವತ್ತು. ಮತ್ತು 1ನೇ ಗಾಡಿ 2ನೇ ಗಾಡಿ ಆಗ್ಬಿಡಿದ್ರೆ ಖಾಲಿ ಮಾಡಿ ನಾವು ಲೋಡ್ ಗೀಡ್ ಮಾಡ್ಕೊಬೋದಿತ್ತು. 6ನೇ ಗಾಡಿ ಇರೋದ್ರಿಂದ ಗಾಡಿ ಲೋಡ್ ಆಗೋದು ಖಾಲಿ ಆಗೋದು ಲೇಟ್ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ. ಮಧ್ಯಾಹ್ನದವರೆಗೂ ಅದು ಉಪವಾಸ ಇರೋಕ್ಕಾಗಲ್ಲ. ಹಂಗಾಗಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಒಂದು ಪ್ರಶ್ನೆ ಹಾಕಿದ್ರು, ಅಣ್ಣ ನಿಮ್ಮ ಓನರು ಡೀಸೆಲ್ ಎಷ್ಟು ಕಿಲೋಮೀಟರ್ ನೋಡಿ ಲೆಕ್ಕ ಮಾಡಿ ಡೀಸೆಲ್ ಹಾಕ್ತಾರಾ, ಹೆಂಗೆ ಏನು ಅಂತ. ಆಮೇಲೆ ಪೊಲೀಸ್ನವ್ರಿಗೆ 50-100 ರೂಪಾಯಿ ಎಲ್ಲ ಕೊಡ್ತಿರಲ್ಲ, ನಿಮ್ಮ ಲೆಕ್ಕನ ಇಲ್ಲ ಓನರ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ದು ಏನು ಕೊಡ್ಬೇಕು ಪೊಲೀಸ್ನವ್ರಿಗೆ ಅಂತೇಳಿ ಎಲ್ಲ ಮೆಸೇಜ್ ಹಾಕಿದ್ದೀರಾ. ಬ್ರದರ್, ಪೊಲೀಸ್ನವ್ರಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ರು ಕೊಡಲೇಬೇಕು. ಏನಾರ ಒಂದು ಖಾತೆ ತೆಗಿತಾರೆ ಅವರು, ಅವ್ರ ಅಧಿಕಾರ ಇದ್ದೇ ಇರ್ತದೆ. ಏನಾರು ಫಸ್ಟ್ ಏಡ್ ಬಾಕ್ಸ್ ತೆಗಿ, ಅದು ತೆಗಿ, ಇದು ತೆಗಿ, ಸ್ಪೀಡ್ ಬಂದೆ ಏನಾರು ಒಂದು ಹೇಳ್ತಿರ್ತಾರೆ. ಅದೇ 50 ರೂಪಾಯಿ ಕೊಟ್ಟರೆ ಏನು ಕೇಳಲ್ಲ. ಅದೇ ಉದ್ದೇಶ ಅಷ್ಟೇ. ಹಾಗಾಗಿ ಅವ್ರಿಗೆ ನಾವು ಜಾಸ್ತಿ ಕೊಡಲ್ಲ, ನಿಲ್ಸಕ್ಕೆ ಹೋಗಲ್ಲ. ನಿಲ್ಸಿದ್ಮೇಲೆ ಅವ್ರು ಬಿಡಲ್ಲ, ಏನಾರ ಒಂದು ತೆಗಿತಾರೆ ಖಾತೆ ಅವರು. ಹಂಗಾಗಿ ಏನು ಮಾಡೋದು, 50 ರೂಪಾಯಿ ಕೊಟ್ಟು ಸೀದಾ ಹೋಯ್ತಾ ಇರೋದೇ ಕೆಲಸ. ನಿಲ್ಸಿದ್ಮೇಲೆ ಕೊಡಲೇಬೇಕು. ಆಮೇಲೆ ಡೀಸೆಲ್ ಹೇಳಿದ್ರೆ, ಡೀಸೆಲ್ಲು ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಹಾಕೋದು ಲೋಡಾಗಿ ಹೊರಡ್ಬೇಕಾದ್ರೆ ಹಾಕ್ತಾರೆ. ಡೀಸೆಲು ಎಲ್ಲಿಗೆ ಹೋಗಲಿ ಹೊರಡ್ಬೇಕಾದ್ರೆ ಹಾಕ್ತಾರೆ. ಮತ್ತು ಖಾಲಿ ಮಾಡಿ ತಿರ್ಗಾ ಲೋಡ್ ಮಾಡ್ಕೊಂಡು ಹೊರಡ್ಬೇಕಾದ್ರೆ ನಾವು ಇಷ್ಟು ಅಂತ ಏನು ಲೆಕ್ಕ ಇಲ್ಲ. ಈಗ ಇಲ್ಲಿಂದ ಗೋವಾ ಹೋಗ್ತೀವಿ, ಫುಲ್ ಮಾಡ್ಕೊಂಡು ಗೋವಾ ಹೋಗ್ತೀವಿ. ಗೋವಾದಲ್ಲಿ ಖಾಲಿ ಮಾಡಿ ಲೋಡ್ ಮಾಡಿ ಮತ್ತೆ ಅಲ್ಲಿ ಫುಲ್ ಮಾಡಿಸ್ತೀವಿ. ಅಲ್ಲಿಂದ ಈಗ ಬಿಜಾಪುರ ಹೋಗ್ತೀವಿ ಅಂದ್ರೆ ಬಿಜಾಪುರದಲ್ಲಿ ಖಾಲಿ ಮಾಡಿ ಲೋಡ್ ಮಾಡಿ ಅಲ್ಲಿ ಫುಲ್ ಮಾಡಿಸ್ತೀವಿ. ಆ ಥರ ಇಷ್ಟೇ ಕಿಲೋಮೀಟ್ರು ಇಷ್ಟೇ ಅನ್ನೋದೆಲ್ಲ ಏನಿಲ್ಲ. ಗಾಡಿ ಖಾಲಿಯಾಗಿ ಲೋಡ್ ಆಯ್ತಾ ಫುಲ್ ಮಾಡಿಸ್ಬೇಕಷ್ಟೇ. ಅದೆಷ್ಟೇ ಕಿಲೋಮೀಟ್ರ್ ಓಡಲಿ ಖಾಲಿಯಾಗಿ ಲೋಡ್ ಆಗಿಷ್ಟೇ ಡೀಸೆಲ್ ಫುಲ್ ಮಾಡಿಸೋದಷ್ಟೇ ಇದು ಮಾಡೋದು. ಯಾಕಂದರೆ ಈಗ ನಮ್ಮ ಫುಲ್ ಟ್ಯಾಂಕು ಚಿಕ್ಕದ್ರಿಂದ 370 ಲೀಟ್ರ್ ಟ್ಯಾಂಕು 70 ಲೀಟ್ರ್ ಇದ್ದಂಗೆ ಏರ್ ತಗೋತೈತೆ. ಅಂದ್ರೆ ಅಲ್ಲಿ 300 ಲೀಟ್ರ್ ಅಷ್ಟೇ. ಹಂಗಾಗಿ ಏನು ಮಾಡ್ತೀವಿ, ನಮಗೆ ಹೆಚ್ಚು ಕಮ್ಮಿ ಲೋಡಿಂಗ್ ಪಾಯಿಂಟು ಅಲ್ಲೋಡಾಗಿ ಲೋಡ್ ಮಾಡಿಬಿಟ್ರೆ ಡೀಸೆಲ್ ಫುಲ್ ಮಾಡಿಸ್ಬಿಡ್ತೀವಿ. ಕೆಲವೊಂದು ಈಗ ಹೈದ್ರಾಬಾದೆಲ್ಲ ಹೋಗ್ತೀವಲ್ಲ, ಲಾಂಗೆಲ್ಲ ಹೋದಾಗ ಏನು ಮಾಡ್ತೀವಿ, ನೀವು ಗೋವಾದಲ್ಲಿ ಫುಲ್ ಮಾಡ್ಕೊಂಡು ಹೈದ್ರಾಬಾದ್ ಹೋಗ್ಬೇಕಾದ್ರೆ ಮತ್ತೆ ರಾಯಚೂರು ಬಾರ್ಡ್ರಲ್ಲಿ ಒಂದ್ಸಲಿ ಫುಲ್ ಮಾಡ್ಕೊತೀವಿ. ಏನಕ್ಕಂದ್ರೆ ಆಂಧ್ರದಲ್ಲಿ ರೇಟ್ ಜಾಸ್ತಿ ಇರೋದ್ರಿಂದ ಅಲ್ಲೊಂದ್ಸಲಿ ಫುಲ್ ಮಾಡಿಸ್ಕೊತೀವಿ. ಮತ್ತೆ ತಿರ್ಗಾ ಹೋಗಿ ಖಾಲಿ ಮಾಡಿ ಲೋ ಮಾಡ್ಕೊಂಡು ಮತ್ತೆ ರಾಯಚೂರು ಬಂದು ಮತ್ತೆ ಅಲ್ಲೊಂದ್ಸಲಿ ಫುಲ್ ಮಾಡಿಸ್ತೀವಿ. ಆ ಥರ
ಇಷ್ಟೇ ಕಿಲೋಮೀಟ್ರು ಇಷ್ಟೇ ಹಾಕಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಅವೆಲ್ಲ ಇದ್ದಂಗೆ ನಾವು ಹೋಗೋ ಡಿಸ್ಟೆನ್ಸ್ ಮೇಲೆ ಡೀಸೆಲ್ಗಳು ಫುಲ್ ಮಾಡಿಸ್ಕೊಳ್ಳೋದು. ಇಲ್ಲ ಅಂದರೂ ಖಾಲಿ ಮಾಡಿ ಲೋಡ್ ಆಯ್ತಾ ಫುಲ್ಲು, ಖಾಲಿ ಮಾಡಿ ಲೋಡ್ ಆಯ್ತಾ ಫುಲ್ಲು. ತೀರಾ ಲಾಂಗ್ ಹೋದಾಗ ಎರಡೆರಡು ಸಲ ಫುಲ್ ಮಾಡಿಸ್ತೀವಿ ಅಷ್ಟೇ. ಲಾಂಗ್ ಹೋದಾಗ ನಮ್ಗೆ ಡೀಸೆಲ್ ಬೇಕೇ ಬೇಕಾಗ್ತಾವಲ್ಲ. ಎಂಡಿಗೆ ಬಂದಾಗ ರಿಸರ್ವ್ ಬಿದ್ದಾಗ ಒಂದು 60-70 ಕಿಲೋಮೀಟ್ರ್ ಓಡುತ್ತೆ, ಆವಾಗ ಫುಲ್ ಮಾಡಿಸ್ಕೊಂತೀವಿ. ಆ ಥರ ಎಲ್ಲ ಇದೆ. ಅರ್ಥ ಆಯ್ತಲ್ಲ ಬ್ರದರ್ ನಿಮ್ಮ ಪ್ರಶ್ನೆ? ಪೊಲೀಸ್ದಂತೂ ಬಿಟ್ಟಾಕಿ, ಅವ್ರು ಹಿಡ್ಕೊಂಡ್ರೆ ಏನಾರ ಒಂದು ಯೂನಿಫಾರ್ಮ್ ಇಲ್ಲ ಅಂತಾರೆ. ಆಲ್ ಇಂಡಿಯಾ ಪರ್ಮನೆಂಟ್ ಯೂನಿಫಾರ್ಮ್ ಇಲ್ಲ ಸರ್ ಅಂದ್ರೆ ಅವರು ಒಂದು ಯಾರು ಹೇಳಿದ್ದು ನಿಮಗೆ, ಹೆಂಗೆ ಏನು ಎಲ್ಲ ಕತೆಗಳು ಕೇಳ್ತಾರೆ. ಆ ಥರ ಎಲ್ಲ ಇರ್ತವೆ. ಹಂಗಾಗಿ ಅವ್ರಿಗೆ 50 ರೂಪಾಯಿ ಇನ್ನೂ 100 ರೂಪಾಯಿ ಕೊಟ್ಬಿಟ್ರೆ ಯಾವ ಟೆನ್ಷನ್ ಇರೋಲ್ಲ. ಹಂಗಾಗಿ ಅದು ಕೊಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀವಿ ನಾವು. ನಿಮ್ಮ ಪ್ರಶ್ನೆ ಉತ್ತರ ಸಿಕ್ತು ಅಂತೀನಿ. ಬರೀ ಈಗ ಫಸ್ಟ್ ಅಡುಗೆ ಮಾಡಿ ತಿಂದ್ಬಿಟ್ಟು ಆಮೇಲೆ ನೋಡೋಣ. ಯಾವ ಹುಡುಗ ತರ ನಿನ್ ಸೋಕಿ ಮಾಡ್ತಾನಪ್ಪ, ಯಾವ ಹುಡುಗ ನಿನ್ ಸೋಕಿ ನಮ್ ಇವರು ನಮ್ ಡಾನ್ ರಮೇಶ್ ಅಣ್ಣ ಅಂತೇಳಿ, ಇಡೀ ಮಂಗ್ಳೂರ್ ಲೈನಲ್ಲಿ ದೊಡ್ಡ ಡಾನ್ ರಮೇಶ್ ಅಣ್ಣ ಅಂತೇಳಿ ನೋಡ್ಕೊಳ್ಳಿ. ಇವ್ರನ್ನ ಖಾಲಿ ಮಾಡ್ಕೊಂಡು ನೋಡ್ ಹೋಗ್ತೀನಿ, ಅರ್ಜೆಂಟ್ ಮಾಡ್ತಾನೆ. ಟೀ ಕುಡ್ಕೊಂಡು ರನ್ನಿಂಗ್ ಅಲ್ಲೇನೆ, ಅರ್ಜೆಂಟ್ ರನ್ನಿಂಗ್ ಅಲ್ಲಿ ಟೀ ಕುಡ್ಕೊಂಡೆ ಓಡಿಸ್ತಾ ಇದೀವಿ. ಹೆಂಗೈತೆ ಪರಿಸ್ಥಿತಿ ಅಂದ್ರೆ ಹೆಂಗೈತೆ, ಟೀ ಕುಡಿಯೋಕ್ಕೂ ಟೈಮ್ ಇಲ್ಲ. ಲೇಟ್ ಆಗ್ಬಿಡ್ತು, ಗಾಡಿ ಖಾಲಿ ಆಗೋದು ಲೇಟ್ ಆಗ್ಬಿಡ್ತು. ಹಂಗಾಗಿ ಸಮಸ್ಯೆ ಆಗ್ಬಿಡ್ತು. ನಮ್ಮ ಓನರ್ ಫೋನ್ ಮಾಡಿದ್ರೆ ಅಲ್ಲೇ. ದಿ ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಮ್ಮ ಕೊಪ್ಪಳ ಸ್ಟೀಲಲ್ಲಿದ್ದೀನಿ. ಕೊಪ್ಪಳ ಬಂಕಲ್ಲ, ಕೊಪ್ಪಳ ಸ್ಟೀಲಲ್ಲಿದ್ದೀನಿ. ನಿನ್ನೆ ಅಷ್ಟು ಅರ್ಜೆಂಟ್ ಮಾಡಿರೋ ಲೋಡಿಗೆ ಫೋನ್ ಮೇಲೆ ಫೋನ್ ಮಾಡ್ತಿದ್ರು. ರನ್ನಿಂಗಲ್ಲೇ ಟೀ ಎಲ್ಲ ಕುಡ್ಕೊಂಡು ಹೋಗಿ, ಟೀ ಕುಡಿತಾ ಇರೋಕ್ಕೋರ ಫೋನ್ ಮಾಡ್ರಿ ಅಂತೇಳಿ ರನ್ನಿಂಗಲ್ಲೇ ಟೀ ಕುಡ್ಕೊ ಬಂದೆ. ಆದರೆ ಇಲ್ಲಿ ಬಂದಂಗೆ ಲೋಡು ಮಾಡಿದ್ರು, ಆದರೆ ಬಿಲ್ಲೇ ಕೊಟ್ಟಿಲ್ಲ. ಒಳಗಡೆನೇ ಇದ್ದೀನಿ, ಬಿಲ್ಲೇ ಕೊಟ್ಟಿಲ್ಲ. ರಾತ್ರಿ ಅಡುಗೆ ಎಲ್ಲ ಮಾಡ್ಕೊಂಡು ಮಲಿಕೊಂಡಿದ್ದೆ. ಈ ಫ್ಯಾಕ್ಟ್ರಿ ಒಳಗೆ ಬಂದರೆ ಇವ್ರ ಗಾಟ ಎಲ್ಲ. ಇಲ್ಲದ್ರೆ ನೋಡಿ ಕೂತಾವ, ನೋಡಿಲಿ ಏನಕ್ಕೆ ನೋಡ್ತಾರೆ. ನೋಡಿ ಬಂದ್ರು ನೋಡಿಲಿ, ಅಲ್ಲಪ್ಪ ಬರ್ತಾನೆ. ಇಲ್ಲಿ ನೋಡಿ, ಎಲ್ಲ ಲಾಕ್ ಮಾಡ್ಕೊಂಡಿರ್ಬೇಕು. ಆ ಕಡೆನೂ ಲಾಕ್ ಮಾಡಿದ್ದೀನಿ. ಇದನ್ನ ಜಾಲ್ರೇ ಎಳೆದ್ಬಿಟ್ಟು ಒಳಗೆ ಬಂದ್ಬಿಡ್ತಾರೆ. ನೋಡ ಮಿರರ್ನಲ್ಲಿ ಹೆಂಗೆ ತಿರ್ಗಾಡ್ಕೊಂಡು ಕೂತಾರೆ. ಕರ್ಟನ್ ಹಾಕಿದ್ರೆ ಅದನ್ನು ಎತ್ಬಿಟ್ಟು ಒಳಗೆ ನುಗ್ಬಿಡ್ತಾರೆ. ಇಲ್ಲಿ ಬೇಜಾನವೇ ಇಲ್ಲಿ. ಹೇಳ ಓಯ್ ಇವತ್ತು ಎಷ್ಟೊತ್ತಿಗೆ ಬಿಲ್ ಕೊಡ್ತಾರೋ ಎಷ್ಟೊತ್ತಿಗೆ ಬಿಲ್ ಕೊಡ್ತಾರೋ ನೋಡ್ಕೊಂಡು ಬಿಲ್ ಇಸ್ಕೊಂಡು ಹೋಗೋಣ. ನೆನ್ನೆನೂ ಆರಾಮಾಗಿ ರೆಸ್ಟ್, ಒಳ್ಳೆ ನಿದ್ದೆ ಮಾಡಿದೆ. ನೆನ್ನೆ ಬಿಲ್ ಸ್ವಲ್ಪ ಲೇಟಾಗಿ ಕೊಡ್ತಾರೆ ಅಂದ್ಬಿಟ್ಟು ಲೋಡ್ ಮಾಡಿ. ಏನ ನಿಂದು ಏನು ಹೇಳು, ಗುರ್ರ ಅನ್ಬೇಡ. ಏನು ಹೇಳ ಏಯ್ ಬರೀ ಗಾಡಿ ಒಳಗೆ ನೋಡ್ತಾನೆ ಅವನು. ಎಲ್ಲಿ ಏನೈತಿ ಇರೋದಲ್ಲಿ ಇನಕ್ಕೆಲ್ಲ ನೋಡ್ತಾನೆ. ಇಲ್ಲ ಎಷ್ಟೊತ್ತಿಗೆ ಕೊಡ್ತಾರೇನೋ ಗೊತ್ತಿಲ್ಲ. ಒಂದೊಂದು ಲೋಡಲ್ಲಾಗಿ ಎಗ್ಗ ತರಪಲ್ಲಿ ಹಾಕ್ಬಿಟ್ಟು ಸ್ವಲ್ಪ ರೈಸು ಚಿತ್ರಾನ್ನ ಗೊಜ್ಜಿತ್ತು ತಿಂದುಬಿಟ್ಟು ಮಲಿಕೊಂಬಿಟ್ಟೆ. ಎದ್ದಳು ಎಬ್ಬಿಸ್ತಾರೆ ಸೆಕ್ಯೂರಿಟಿ ಬಂದಂದ್ಬಿಟ್ಟು. 9 ಗಂಟೆ 9:15 ಎಚ್ಚರ ಆಗೈತೆ. ಎದ್ದು ನೋಡ್ತೀನಿ ಯಾರೂ ಇಲ್ಲ. ಸೆಕ್ಯೂರಿಟಿ ಹೋಗಿ ಕೇಳಿದ್ರೆ ಬಿಲ್ ಬಂದೈತಪ್ಪ, ಅವರು ಪೇಮೆಂಟ್ ಬಂದಿಲ್ಲ. ಅವರು ಪೇಮೆಂಟ್ ಹಾಕ್ಬೇಕು, ಅವ್ರು ಫ್ಯಾಕ್ಟ್ರಿ ಅವರು ಪೇಮೆಂಟ್ ಹಾಕನೇ ಗಾಡಿ ಬಿಡೋದು. ಬಿಲ್ಲೆಲ್ಲ ಮಾಡಿ ಇಟ್ಬಿಟ್ಟು ಹೊಂಟೋಗ್ಬಿಟ್ಟಿರ್ತಾರೆ ಕಂಪ್ನಿಯಲ್ಲಿ. ಅದು ಅಕೌಂಟಿಗೆ ದುಡ್ಡು ಬಂದು ಕೂಡ ಅವ್ರು ಫೋನ್ ಮಾಡಿ ಹೇಳ್ತಾರೆ ಸೆಕ್ಯೂರಿಟಿ ಗಾಡಿ ಬಿಡಪ್ಪ ಅಂತೇಳಿ. ಅವ್ರು ಇವಾಗ ಬಿಲ್ ಕೊಟ್ಟು ಗಾಡಿ ಬಿಡ್ತಾರೆ ಇವರು. ಆ ಥರ ಬಂದಿಲ್ಲ ಅಂದರು. ಆಮೇಲೆ ಆಫೀಸಿಗೆ ಫೋನ್ ಮಾಡಿದೆ, ಇವತ್ತು ಬರೋದು ಇಲ್ಲ, ಆರಾಮಾಗಿ ಅಲ್ಲೇ ಊಟ ಮಾಡಿ ಮಲಿಕೊಂಬಿಡು ಅಂದರು. ಮಲಿಕೊಂಡು ಯೋಯ್ ಮಲಿಕೊಂಬಿಡಪ್ಪ ಅಂದರು. ಆರಾಮಾಗಿ ಮಲಿಕೊಂಡೆ. ರಾತ್ರಿನೂ ಪಾಯಸ ಎಲ್ಲ ಮಾಡಿ ನಮ್ಮ ಗಾಡಿಗೆ ವಿಡಿಯೋನು ಮಾಡೋಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಮಾಡಿದಾಗ ವಿಡಿಯೋ ಮಾಡ್ತೀನಿ. ಸದ್ಯಕ್ಕೆ ಪಾಯಸ ಎಲ್ಲ ಮಾಡಿ ತಿಂದು ಮಲಿಕೊಂಡೆ. ಇವಾಗ ಒಂದು ಸ್ವಲ್ಪ ಐತೆ, ಅದನ್ನೇ ತಿಂದ್ಬಿಟ್ಟು ಎಲ್ಲ ತೊಳೆದಿಕ್ಕಣ. ಮಧ್ಯಾಹ್ನಕ್ಕೆ ಏನೇನು ಸಂಜೆಗೆ ಏನೇನಾಗುತ್ತೆ ಅನ್ನೋದು ನೋಡೋಣ. ಇವರಂತೂ ಬಿಡ್ದಂಗೆ ಕುಣಿದಾಡ್ತಾರೆ. ಮಿರರ್ನ ಮಾಡಿಬಿಟ್ಟಾರೆ. ಮಿರರು ಆ ಕಡೆ ಮಿರರು ತಿರುಗಿಸ್ಬಿಟ್ಟಾರೆ ನೋಡಿ. ಬಿಡ್ದಂಗೆ ಆ ಮಿರರ್ ಮೇಲೆ ಕುತ್ಕೊಂಡು ಕಾಲಾಗಿ ತುಳಿದು ನೋಡೋಣ. ತುಳಿತಾ ಕುಂತ್ಬಿಟ್ಟಾನೆ. ಐ ಗುರ್ರಂತಿ.
ಸಿಕ್ಕಾಪಟ್ಟೆ ಕೋತಿಗಳು ಕಾಟ ಈ ಜಾಗದಲ್ಲಿ. ಬರ್ರಿ ನೋಡೋಣ, ಮತ್ತೆ ಸಿಗೋಣ. ಸದ್ಯಕ್ಕೆ ಇವೆಲ್ಲ ಮಾಡ್ಕೊಂಡು ತಿನ್ಕೊಳ್ಳೋಣ. ಬಿಲ್ ಎಷ್ಟೊತ್ತಿಗೆ ಕೊಡ್ತಾರೆ ನೋಡ್ಕೊಂಡು ಹೊರಡೋಣ. ಸ್ನೇಹಿತರೆ, 2ನೇ ದಿನ ಸಂಜೆ ಆದರೂ ಇನ್ನೂ ಬಿಲ್ ಕೊಟ್ಟಿಲ್ಲ. ಇಲ್ಲಿ ಗ್ಲಾಸೆಲ್ಲ ತೊಳೆದು, ಇಲ್ಲಿ ಧೂಳು ಆದ್ರೂ ಗ್ಲಾಸೆಲ್ಲ ತೊಳೆದು ಕ್ಲೀನ್ ಮಾಡಿ ನಿಲ್ಸ್ಕೊಂಡಿದ್ದೀನಿ. ಇನ್ನೇನು ಬಿಲ್ ಕೊಡೋ ಟೈಮು ಅಂದರೆ 8-9 ಗಂಟೆ ಒಳಗೆ ಕೊಡ್ತೀನಿ ಅಂತ ಹೇಳವ್ರೆ. ಇನ್ನು ಕೊಡೋ ಟೈಮಿಗೆ ಗ್ಲಾಸೆಲ್ಲ ತೊಳೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗಲೇ ಎಲ್ಲ ತೊಳೆದು ನಿಲ್ಸಿದ್ದೀವಿ. ಸದ್ಯಕ್ಕೆ ಎಷ್ಟೊತ್ತಿಗೆ ಕೊಡ್ತಾರೆ ಗೊತ್ತಿಲ್ಲ ಬಿಲ್ಲು. ಒಟ್ನಲ್ಲಿ ಇವತ್ತಂತೂ ಕನ್ಫರ್ಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮಗಂತೂ ಇಲ್ಲಿ ಅಲ್ಲೊಂದು ಕ್ಯಾಂಟೀನ್ ಐತೆ. ಆ ಕ್ಯಾಂಟೀನಲ್ಲಿ ಟೀ ಸಿಗಲ್ಲ. ಟೀ ಅಂತೂ ಕೊಡೋದಿಲ್ಲ. ಊಟ ತಿಂಡಿಗೇನು ನಾಷ್ಟಕ್ಕೇನು ಏನಿಲ್ಲ ಇಲ್ಲಿ. ಒಟ್ನಲ್ಲಿ ಟೀ ಸಿಗಲ್ಲ. ಊಟ ತಿಂಡಿ ನಾವೇನು ಗಾಡಿಯಲ್ಲೇ ಮಾಡ್ಕೊಳ್ಳೋದಲ್ವ, ಅಡುಗೆ 2 ದಿವಸದಿಂದ ಗಾಡಿಯಲ್ಲೇ ಮಾಡ್ಕೊಂಡು ತಿನ್ಕೊಂಡಿದ್ವಿ. ಸದ್ಯಕ್ಕಂತೂ ಏನೂ ಇಲ್ಲ. ಇವಾಗ ನೋಡಿ ನಮ್ಮ ಅರ್ಜುನ ಹೆಂಗೆ ಕಾಣ್ತಾನೆ. ಇನ್ನೂ ಶೇಪ್ ಫುಲ್ಲಾಗಿ ಇವೆಲ್ಲ ತೊಳಸ್ಬಿಟ್ರೆ ಸಾಕಾದಾಗ ಕಾಣ್ತೈತೆ. ಏನು ಮಾಡೋಣ, ಮಳೆಗಾಲ ಇರೋದ್ರಿಂದ ಎಲ್ಲೂ ತೊಳೆದಿಲ್ಲ. ನೋಡಿ ಸ್ನೇಹಿತರೆ, ಯಲ್ಲಾಪುರ ಘಾಟ್ ಇಳಿಸ್ತಾ ಇದ್ದೀನಿ. ಇಲ್ಲಿ ಗುಡ್ಡ ಕುಸ್ತಿರೋದು ನೋಡಿ. ಇಲ್ಲೆಲ್ಲ ನೋಡಿ ಗುಡ್ಡ ಕುಸ್ತೈತೆ. ಮಳೆ ಆ ಥರ ಮಳೆ ಹುಯ್ತಾ ಐತೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಇವೆಲ್ಲ ಗುಡ್ಡ ಕುಸ್ತಿರೋದು. ಯಾವಾಗ ಬೇಕಾದ್ರೂ ಕುಸಿಬೋದು ಇವೆಲ್ಲ. ಬಿಲ್ಲು ರಾತ್ರಿ ನನಗೆ 9:15 ಬಿಲ್ ಕೊಟ್ಟರು. ಅಲ್ಲಿಂದ ಬಿಲ್ ಇಸ್ಕೊಂಡು ನಾನು ಸ್ಟಾಪ್ ಬರ್ತಾ ಇದ್ದೀನಿ. ಈಗ ಯಲ್ಲಾಪುರ ಘಾಟ್ ಇಳಿಸ್ತಾ ಇದ್ದೀನಿ. ಟೈಮ್ ಆಲೆ ಎಷ್ಟಪ್ಪ ಟೈಮು? 3:45, 4 ಗಂಟೆ ಆಯ್ತಾ ಬಂತು. ಓಹೋ, ಇಬ್ಬನಿ ಬೇರೆ ಇದ್ರಾಗೆ ನೋಡಿ. ಇದು ಗುಡ್ಡ ಕುಸಿಯೋ ಜಾಗ ಇವೆಲ್ಲ. 2-3 ಕಡೆ ಗುಡ್ಡ ಕುಸ್ತೈತೆ. ಫಸ್ಟ್ನೇ ಕಡೆ ನಾನು ಮಾಮೂಲಿ ಗಾಡಿ ಓಡಿಸ್ಕೊಂಬತ್ತಾ ಇದ್ದೆ. ಅದು ಮೊಬೈಲ್ ತೆಗೆ ಅಷ್ಟೊತ್ತಿಗೆ ಪಾಸ್ ಆಗ್ಬಿಡ್ತು. 2-3 ಕಡೆ ಗುಡ್ಡ ಕುಸ್ತು ಸ್ವಲ್ಪ ಬಂದೈತೆ. ಅದು ಬಂದರೆ ಮುಂದಕ್ಕೆ ಬಂದರೂ ಬರ್ಬೋದು, ಹೇಳಲಿಕ್ಕಾಗಲ್ಲ. ಯಾವ್ದಪ್ಪ ಘಾಟು ಟೈಮು 3:45, 4 ಗಂಟೆ ಟೈಮ್ ಇಲ್ಲೇನೆ. ಎಲ್ಲಿ ಡೀಸೆಲ್ ಎಲ್ಲ ಹಾಕೊಂಡು ಬಿಡ್ಬೇಕಾರೆ ಕರೆಕ್ಟಾಗಿ 10:15 ಆಗೋಯ್ತು. ಅಲ್ಲೇನೆ ಹೊಸಪೇಟೆ ಬಿಡ್ಬೇಕಾರೆ 10:15. ಮಳೆ ಇವಾಗ ಒಂದು ಸ್ವಲ್ಪ ಕಮ್ಮಿ ಆಗೈತೆ ನೋಡಿ. ಇಲ್ಲೊಂದು ಸ್ವಲ್ಪ ಗುಡ್ಡ ಕುಸ್ತೈತೆ ಸ್ವಲ್ಪ ನೋಡಿ. ಇದು ನೋಡಿದ್ರ ಮಳೆ ಜೋರ ಆಯ್ತಾ ಯಾವ ಜಾಗ ಬೇಕಾದ್ರೂ ಕುಸಿಬೋದು. ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು ಘಾಟಲ್ಲಿ. ಹಂಗಂತ ದಬಾಯಿಸಿ ಹೋಗೋಕ್ಕೂ ಆಗಲ್ಲ, ಲಿಮಿಟಲ್ಲೇ ಹೋಗ್ಬೇಕು ನಾವು. ಘಾಟಲ್ಲಿ ಎಲ್ಲೂ ನಿಲ್ಸೋದು ಬೇಡ, ಸೀದಾ ಕೆಳಗೆ ಹೋಗ್ಬಿಡೋಣ. ಸರ್ವತ್ತಲ್ಲಿ ಬಿಲ್ಗಳು ಕೊಡ್ತಾರೆ. ಲೋಡ್ಗಳು ಬೇಗ, ಮೊನ್ನೆ ಲೋಡ್ ಆಗಿರೋ ಗಾಡಿ ನಿನ್ನೆ ಸ್ವಲ್ಪ ಬೇಗಾರ ಕೊಟ್ಟಿರೋ ಬಿಲ್ಲು 1-2 ಗಂಟೆ, 3 ಗಂಟೆ, 5 ಗಂಟೆ ಹಂಗೆ. 9:15 ಅಲ್ಲೇ ಬಿಲ್ ಕೊಟ್ಟರೆ ಅಲ್ಲಿಂದ ನಾನು ಕೊಪ್ಪಳ ಬಂಕಿ ಬಂದು ಡೀಸೆಲ್ ಹಾಕ್ಸ್ಕೊಂಡು ಆ್ಯಡ್ ಬ್ಲೂ ಎಲ್ಲ ಹಾಕ್ಸ್ಕೊಂಡು ಬಿಡೋಷ್ಟೊತ್ತಿಗಾಗಲೇ ಅಲ್ಲೇ 10:15. ಬಿಲ್ಲು GC ಬೇರೆ ಚೇಂಜ್ ಮಾಡ್ಕೊಬೇಕು, GC ಬೇರೆ ಇಸ್ಕೋಬೇಕು, ಎಲ್ಲ ಇಸ್ಕೊಂಡ್ಬಿಡೋಷ್ಟೊತ್ತಿಗೆ ಅಲ್ಲೇ 9:15. ಇನ್ನೇನಾಗ್ತವೆ ಹೇಳಪ್ಪ? 9:15 ಅಂತೀನಿ, 10:15, 11 ಗಂಟೆ. ಅಲ್ಲಿಂದ ಬರ್ತಾನೆ ಇದೀನಿ ನಾನು ಸ್ಟಾಪಾಗಿ. ಹುಬ್ಳಿ ಟೋಲಾಗೆ ಒಂದು ನಿಲ್ಸಿ ಟೀ ಕುಡಿದೆ, ಅಷ್ಟೇ ಲಾಸ್ಟು. ಇನ್ನುವರೆಗೂ ಎಲ್ಲೂ ಟೀ ಅಂಗಡಿನೂ ಸಿಕ್ಕಿಲ್ಲ. ಘಾಟ್ ಇಳಿಸ್ಮೇಲೆ ಸಿಗುತ್ತೆ ಅರಬೇಲೆಗೆ ಒಂದು ಟೀ ಕುಡ್ಕೊಂಡು ಹೋಗೋಣ, ಹೆಂಗಾಗುತ್ತಾ ಹಾಗೆ. ಸದ್ಯಕ್ಕೆ ಘಾಟ್ ಇಳಿಸ್ಬಿಡೋಣ ಬರ್ರಿ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ
ಗುಳಪ್ರ ಬಿಟ್ಟು ಮುಂದೆ ಮಾಸ್ತಿಕಟ್ಟೆ ಹತ್ರ ಇದ್ದೀನಿ. ರಾತ್ರಿ ಒಂದು 5 ಗಂಟೆಗೇನ ಇಲ್ಲಿ ಬಂದು ಮಲಿಕೊಂಡೆ. ಇವಾಗ ಎದ್ದು ನಾಷ್ಟ ಮಾಡೋಕ್ಕೆ ಬಂದಿದ್ದೀನಿ. ಹೋಟ್ಲಲ್ಲಿ ನಾಷ್ಟ ಮಾಡೋಕ್ಕೆ ಬಂದಿದ್ದೀನಿ. ನಾಷ್ಟ ಹೇಳಿದ್ರು ಕೊಟ್ಟಿಲ್ಲ. ಇಲ್ಲ ನೋಡಿ, ರಾಮ ಮಂದಿರ ನೋಡಿ ಯಾವ ಥರ ಕಟ್ಟವ್ರೆ, ಸಖತ್ತಾಗಿ. ಅಲ್ಲೋಗಿ ಹತ್ರ ತೋರ್ಸಿನ ತಡ್ರಿ ನಾಷ್ಟ ಮಾಡಿಬಿಟ್ಟು. ಇದು ರಾಜಸ್ಥಾನ್ ಹೋಟ್ಲಿದು. ನಮ್ಮ ಗುಳಪ್ರೆಲ್ಲ ಬಿಟ್ಟು ಮುಂದೆ ಬಂದರೆ ಸಿಗುತ್ತೆ ಇದು ರೈಟ್ ಸೈಡ್ಗೆ. ಒಳ್ಳೆ ಫೆಸಿಲಿಟಿ ಇದೆ, ಸ್ನಾನ ಮಾಡೋಕ್ಕೆ, ಬಾತ್ರೂಮ್ಗೆ ಎಲ್ಲದಕ್ಕೂ ಚೆನ್ನಾಗವೆ. ನಾಷ್ಟ ಪರೋಟ, ಆಲೂ ಪರೋಟನಾ? ಹಾಂ ನೋಡಿ, ನಮ್ಮ ನಾಷ್ಟ ಆಲೂ ಪರೋಟ. ಇದು ಜಾಸ್ತಿ ರಾಜಸ್ಥಾನ್ ಹೋಟ್ಲಲ್ಲಿ ಅಷ್ಟೇ ಸಿಗೋದು. ತಿಂದು ನೋಡೋಣ ಟೇಸ್ಟ್ ಹೆಂಗೈತೆ ಅನ್ನೋದು. ಇದ್ರ ಒಳಗಡೆ ಆಲೂಗಡ್ಡೆ ಇರ್ತದೆ. ಇದರೊಳಗಡೆ ಪರೋಟ ಒಳಗಡೆ ಆಲೂಗಡ್ಡೆ ಹಾಕಿರ್ತಾರೆ, ಸಾರು, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಕೊಟ್ಟವ್ರೆ. ಬರ್ರಿ ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಸಿಗೋಣ. ನೋಡಿ ಸ್ನೇಹಿತರೆ, ರಾಮ ಮಂದಿರ ಯಾವ ಥರ ಕಟ್ಟವ್ರೆ. ಥರ್ಮಾಕೋಲಲ್ಲಿ ಕಟ್ಟಿರೋದು ಇವೆಲ್ಲ. ನೋಡಿ ಸ್ನೇಹಿತರೆ, ಈ ಕಡೆ ವ್ಯೂ ಹೆಂಗೈತೆ ಅಂತೇಳಿ ನೋಡಿದ್ರೆ, ಆ ಕಂಬಗಳೆಲ್ಲ ನೋಡಿ, ಮೇಲೆ ಟಾಪ್ಗಳು ನೋಡಿ ಹೆಂಗೆ ಕಟ್ ಮಾಡಿದ್ದಾರೆ. ಥರ್ಮಾಕೋಲಲ್ಲಿ ಕಟ್ ಮಾಡಿರೋದು. ಭಾಳ ತಾಳ್ಮೆಯಿಂದ ತಗೊಂಡು ಕಟ್ ಮಾಡಿದ್ದಾನೆ ನಾನು ಮಾಡಿರೋನು ಪುಣ್ಯಾತ್ಮ. ಇಷ್ಟು ಕ್ಲಿಯರಾಗಿ ಕಂಬಗಳು, ಟಾಪು, ಮೇಲೆ ಕೆಳಗಡೆ ಬಾಟಮ್, ಮೆಟ್ಲುಗಳು ನೋಡಿ, ಆ ಮೆಟ್ಲುಗಳು ನೋಡಿ, ಇವೆಲ್ಲ ನೋಡಿ ಯಾವ ಥರ ಗೇಟ್ ಥರ ಅವೆಲ್ಲ ಸಕ್ಕತ್ತಾಗಿ ಮಾಡವನೆ. ಪೂರ್ತಿ ಥರ್ಮಾಕೋಲ್ ಕೆಲಸ. ಆಮೇಲೆ ಇವರು ಅದನ್ನು ತಗೊಬಂದು ಗ್ಲಾಸ್ ಫ್ರೇಮ್ ಹಾಕ್ಸ್ಕೊಂಡು ಹೆಂಗೆ ಮಾಡ್ಕೊ ನೋಡಿ, ಧೂಳು ಪಾಳೆಲ್ಲ ಹೋಗ್ಬಾರ್ದು, ಕೈ ಯಾರು ಹಾಕ್ಬಾರ್ದು ಅಂದ್ಬಿಟ್ಟು ಗ್ಲಾಸ್ ಫ್ರೇಮ್ ಹಾಕ್ಕೊಂಡು ಚೆನ್ನಾಗಿ ಮಾಡೋರು ಇವರು ನೋಡಿ. ಇವೆಲ್ಲ ಇಲ್ಲಿ ಶುಭ ಲಾಭ ಅಂತ ಹಾಕ್ಕೊಂಡಾರೆ ನೋಡಿ, ಕಾಣಿಸ್ತಿರ್ಬೋದು. ಇವಾಗ ಗ್ಲಾಸ್ ಫ್ರೇಮ್ಗಳು ಹೆಂಗೆ ಹಾಕೋ ನೋಡಿ, ಅಷ್ಟು ದೊಡ್ಡದಕ್ಕೆ ಗ್ಲಾಸ್ ಫ್ರೇಮ್ ಹಾಕ್ಕೊಂಡು ಕ್ಲಿಯರಾಗಿ ಮಾಡಿ ಇಟ್ಕೊಂಡವ್ರೆ ಸೇಫ್ಟಿಯಾಗಿ. ಕಂಬಗಳೇ ಭಾಳ ಆಶ್ಚರ್ಯ, ಸಕ್ಕತ್ತಾಗಿ ಮಾಡಿದ್ದಾನೆ ಮಾತ್ರ. ಒಳ್ಳೆ ರಾಜಸ್ಥಾನಿ ಹೋಟ್ಲಲ್ಲಿ ರಾಜಸ್ಥಾನಿ ಆಲೂ ಪರೋಟ ತಿಂದು ಬಂದಿದ್ದಾಯ್ತು. ಜನ ನೋಡಿ ಇಲ್ಲಿದ್ದಾನೆ. ಒಳಗಡೆ ಅಂತೂ ನೀರು ಎಷ್ಟು ನಿಂತವನ್ನೋದೇ ಗೊತ್ತಾಗ್ತಿಲ್ಲ. ಇದು ಮಾಮೂಲಿ ಯಲ್ಲಾಪುರ ಹೋಗೋ ರೋಡು, ಇದು ಅಂಕೋಲ ಹೋಗೋ ರೋಡು. ಗಾಡಿಗಳು ಬರ್ತಾನೇ ಇರ್ತವೆ. ಗಾಡಿ ಮೇಲೆ ಹತ್ತಿ ಇವಾಗ ನೀರು ತೆಗಿಬೇಕು. ನೀರು ನಿಂತರೆ ನೀರು ಒಳ ಬಿಟ್ಬಿಡ್ತವೆ. ಇವಾಗ ಮಳೆ ಇಲ್ಲ, ಒಂದು ಸ್ವಲ್ಪ ಹೊತ್ತು ಹೋದ್ಮೇಲೆ ಸ್ವಲ್ಪ ಮಳೆ ಕಮ್ಮಿ ಆಗಲಿ. ಇಲ್ಲಿ ಅಲ್ಲಿ ಬೆಟ್ಟ ನೋಡಿ ಸರ್, ವ್ಯೂ ನೋಡಿ ಸಾಕಾಗೈತೆ ನೋಡಿ. ಸುತ್ತಮುತ್ತ ಬೆಟ್ಟದ ಸೆಂಟ್ರಲ್ ಹೋಟ್ಲ್ ಮಡಿಕೊಂಡಿದೆ ಅಣ್ಣ. ಬೆಟ್ಟ ಹಂಗೇನಾರು ಗುಡ್ಡ ಏನಾರು ಕುಸಿದ್ರೇನು ಇಲ್ಲಿವರೆಗೂ ಬರಲ್ಲ, ಭಾಳ ದೂರ ಐತೆ ಗುಡ್ಡ. ಓಯ್ ಮುಚ್ಚಬಾಯಿ ಆರು ನೋಡ್ಕೊಂಡು ಅಲ್ಲೆಲ್ಲ ನೋಡಿ ಇಬ್ನಿ ಎದ್ದೊಳ್ತೈತೆ. ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ವೈಟ್ ಇವಾಗ ಚೆನ್ನಾಗಿ ಕಾಣ್ಬೋದು ಗುಡ್ಡ. ಹಾಂ ನೋಡಿ, ಇವಾಗ ಚೆನ್ನಾಗಿ ಕಾಣುತ್ತೆ. ಸ್ವಲ್ಪ ಬ್ರೈಟ್ನೆಸ್ ಆನ್ ಮಾಡಿದೆ. ನಮ್ಮ ಅರ್ಜುನ ಈಗ ಫಸ್ಟ್ ನೀರು ಎತ್ತೋಣ, ಆಮೇಲೆ ಅಲ್ಲಿ ನೀರು ಬರುತ್ತೆ, ಹೋಗಿ ಸ್ನಾನ ಗಿನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ ಮತ್ತೊಮ್ಮೆ ಫ್ರೆಶ್ ಆಗೋಣ. ಬೆಳಗ್ಗೆನೇ ಕೈಕಾಲು ಮುಖೆಲ್ಲ ತಳ್ಕೊಂಡಿದ್ದಾಯಿತು. ಮತ್ತೊಮ್ಮೆ ಸ್ನಾನ ಗಿನ ಮಾಡ್ಕೊಂಡು ಇವೆಲ್ಲ ನಮ್ಮ ಓನರ್ ಫ್ರೆಂಡ್ ಗಾಡಿಗಳೆಲ್ಲ ಹೊಸಪೇಟೆ ಗಾಡಿಗಳು. ನೀರು ಎತ್ಬಿಟ್ಟು ಆಮೇಲೆ ಸಿಗೋಣ. ಗಾಡಿ ಮೇಲೆ ನೀರು ನೋಡಿ ಎಷ್ಟು ನಿಂತೈತೆ. ಇಲ್ಲಿ ನೋಡ್ರಿ ಕಲರೆಲ್ಲ ಕಪ್ಪಿಗೆ, ಸ್ಪಾಂಜ್ ಕಲರು, ಡಸ್ಟ್ ಕಲರು ನೀರೆಲ್ಲ ಕಪ್ಪಿಗೆ ಮಾಡ್ಕೊಂಬಿಡುತ್ತೆ. ಇವೆಲ್ಲ ನೀರುಗಳೆಲ್ಲ ತೆಗಿಬೇಕೀಗ. ಎಷ್ಟು ನೀರು ನಿಂತಾವೆ ನೋಡಿ. ಮತ್ತೆ ಮಳೆ ಬರ್ತೈತೆ, ಮತ್ತೆ ತೆಗಿಬೇಕು, ಮತ್ತೆ ಮಳೆ ಬರ್ತೈತೆ, ಮತ್ತೆ ತೆಗಿಬೇಕು. ಒಟ್ನಲ್ಲಿ ನೀರು ನಿಂತ್ಕೊಳ್ಳೋಕೆ ಬಿಡೋಂಗಿಲ್ಲ. ನೀರು ತೆಗಿಯೋಕ್ಕೆ ಪಾತ್ರೆ
ಡಬ್ಬ ಐತೆ, ಅದು ಭಾಳ ಚಿಕ್ಕದು, ಎತ್ತಕ್ಕೆ ಭಾಳ ಲೇಟ್ ಆಗುತ್ತೆ. ಇದಾದ್ರೂ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಸ್ವಲ್ಪ ಬೇಗ ಬೇಗ ಖಾಲಿ ಮಾಡಿಬಿಡ್ಬೋದು. ನೋಡಿ ನಮ್ಮ ಡ್ರೈವರ್ಗಳು ವನವಾಸ ಇವೆಲ್ಲ ಮಾಡಬೇಕು ಮಳೆಗಾಲದಲ್ಲಿ. ಕ್ಲೀನರ್ ಇದ್ದಾಗಲೂ ಹಿಂಗೇ ಮಾಡ್ತಿದ್ವಿ. ಕ್ಲೀನರ್ ಇದ್ದಾಗ ನಮ್ಮ ತಂದೆ ಜೊತೆ ಒಂದು ನೆನಪೇನೆಂದರೆ, ನಮ್ಮ ತಂದೆ ಗಾಡಿ ಓಡಿಸ್ಕೊಂಡು ಹೋಯ್ತಾ ಇರೋರು, ನಾವು ಹಿಂದ್ಗಡೆಯಿಂದ ನೀರು ತೆಗಿತಾನೇ ಇದ್ವಿ. ಅವಾಗ ಇದರಿಂದ ಕುಂದಾಪುರದಿಂದ ಕಪ್ಪೆ ಚಿಪ್ ಬರೋದು, ಅದು ಲೋಡ್ ಮಾಡ್ತಿದ್ವಿ. ನೆನೆಯಂಗಿರಲಿಲ್ಲ, ಅದು ಇದಕ್ಕಿಂತ ಹೈಟ್ ಕಮ್ಮಿ ಬರೋದು ಲೋಡು. ಅದು ಹಿಂಗೇ ಮಳೆಗಳು ಜಾಸ್ತಿ ಆದಾಗ ಒಂದು ಅರ್ಧ ಗಂಟೆ 1 ಅವರ್ ಬಂದುಬಿಡೋದು, ನೀರು ತೆಗೆದ್ಬಿಟ್ಟು ಓಡೋಗ್ಬಿಡೋದು. ಆ ಥರ ಮಾಡ್ತಿದ್ವಿ. ಬರ್ರಿ ನೀರೆಲ್ಲ ತೆಗೆದ್ಬಿಟ್ಟು ಸಿಗೋಣ. ಮೊಬೈಲ್ ಇಟ್ಕೊಂಡ್ರೆ ಕೆಲಸ ಆಗಲ್ಲ. ಎಲ್ಲ ಒಂದು ಡ್ರಾಪ್ ಬಿಡ್ದೇ ತೆಗೆದ್ಬಿಟ್ಟಿದ್ದೀವಿ. ನೋಡಿ ಇಲ್ಲೆಲ್ಲ ಬಿಸಿಲಿಗಾಲೆ ಒಣಗಿಬಿಡೈತೆ. ಇನ್ನೊಂದು ಅರ್ಧ ಗಂಟೆ ಅದು ಒಣಗೋಗುತ್ತೆ. ಒಟ್ಟಿನಲ್ಲಿ ನೀರುಗಳು ಬಿಡೋಕೆ ಹೋಗ್ಬಾರ್ದು. ಬಿಟ್ಟರೆ ನೋಡಿ ಇಲ್ಲೂ ಪೂರ್ತಿದ್ದು ತೆಗೆದ್ಬಿಟ್ಟಿದ್ದೀವಿ. ಸದ್ಯಕ್ಕೆ ಅಲ್ಲಿ ಬೆಟ್ಟದ ಮೇಲೆ ಮಳೆ ಬರೋಂಗೈತೆ. ಯಾಕಂದರೆ ನಿಮ್ಗೆ ಕಾಣ್ತಿರ್ಬೋದು, ಎಲ್ಲ ವೈಟ್ ಆಗ್ಬಿಟ್ಟವೆ ನೋಡೆಲ್ಲ, ಇಬ್ಬನಿ ಕಂಡಂಗೆ ವೈಟ್ ಅಂದರೆ ನೋಡೆಲ್ಲ ವೈಟ್ ಆಗ್ಬಿಟ್ಟವೆ. ಮಳೆ ಬರೋಂಗೆ ಐತೆ ಸದ್ಯಕ್ಕೆ. ಇಲ್ಲಂತೂ ಮೋಡ ಇಲ್ಲ, ಸ್ವಲ್ಪ ಐತೆ. ಅಲ್ಲಿ ಬೆಟ್ಟದ ಮ್ಯಾಗಂತೂ ಮಳೆ ಬರ್ತಾ ಇರೋಂಗೆ ಐತೆ. ಬಂದರೂ ಬರ್ಬೋದು, ಏನು ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ಬಂದರೂ ಬರ್ಬೋದು, ಅಲ್ಲ ಬಂದೇ ಬಿಡ್ತು ಮಳೆ. ಇಲ್ಲಿ ಕಾಣ್ತಿರ್ಬೋದು ನೋಡಿ, ಈ ನೀರಲ್ಲಿ ಬೀಳ್ತದೆ. ನೋಡಿದ್ರಾ ಮಳೆ ಬರ್ತಾ ಇರೋದು. ಇಷ್ಟೊತ್ತು ಕಷ್ಟ ಬಿದ್ದು ನೀರೆಲ್ಲ ಎತ್ತಿದ್ದೀನಿ, ಮಳೆ ಬರೋಕ್ಕೆ ಶುರುವಾಯ್ತು. ಈಗ ಅವೆಲ್ಲ ನೋಡೋಕ್ಕಾಗಲ್ಲ. ಕೆಲಸ ನೀರು ಜಾಸ್ತಿ ನಿಲ್ಲಕ್ಕೆ ಬಿಡಬಾರ್ದು. ನಿಂತರೆ ನೀರು ಒಳಗೆ ಹೋಗ್ಬಿಡ್ತವೆ. ಒಂದು ದಿನಗಟ್ಟಲೆ ನಿಂತರೆ ನಿಂತು ಬಟ್ಟೆ ತರ್ಪಲ್ಲ ಇವು, ನಿಂತು ಹೋಗ್ಬಿಡ್ತವೆ. ಮತ್ತು ಈ ಜೈಂಟ್ಗಳಲ್ಲಿ ಬಿಟ್ಬಿಡ್ತವೆ. ಸಡನ್ನಾಗಿ ಬಿಡೋಲ್ಲ. ಆದರೆ ಈಗ ನಮ್ಮದು ನಿನ್ನೆ ರಾತ್ರಿಯಿಂದ ಮಳೆಯಲ್ಲೇ ಇರೋದ್ರಿಂದ ಹೇಳಲಿಕ್ಕಾಗಲ್ಲ. ಹಂಗಾಗಿ ಕ್ಲಿಯರ್ ಮಾಡಬೇಕು. ಬರ್ರಿ ಗಾಡಿಯಾಗ ಹೋಗೋಣ. ಗಾಡಿಯಾಗ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ವೀಡಿಯೋ ಎಡಿಟ್ ಮಾಡ್ಕೊಂಡು ಆಮೇಲೆ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಹೊಡ್ತಾ ಇರೋಣ.